ನಮಸ್ಕಾರ ವೀಕ್ಷಕರೇ. ನಮ್ಮ ಧ್ಯೇಯವಾಕ್ಯ ಏನು ಅಂತ ಹೇಳಿದ್ರೆ, ವಾಕ್ ಎ ಮೈಲ್ ಎವ್ರಿ ಡೇ ಫಾರ್ ಎ ಹೆಲ್ದಿ ಬಾಡಿ, ರೈಟ್ ಎ ವೈಲ್ ಎವ್ರಿ ಡೇ ಫಾರ್ ಎ ಹೆಲ್ದಿ ಮೈಂಡ್. ಇದರ ಅರ್ಥ ಏನು? ಇವಾಗ ಪ್ರತಿದಿನ ನಡೆಯೋದ್ರಿಂದ ನಮ್ಮ ದೇಹ ಆರೋಗ್ಯಕರವಾಗಿರುತ್ತೆ, ಪ್ರತಿದಿನ ಬರೆಯೋದ್ರಿಂದ ನಮ್ಮ ಮನಸ್ಸು ಆರೋಗ್ಯಕರವಾಗಿರುತ್ತೆ. ಯಾಕಂದರೆ ನಡೆಯೋ ವಿಚಾರಕ್ಕೆ ಬಹುಶಃ ಇವತ್ತು ಸಾಮಾನ್ಯ ಎಲ್ರಿಗೂ ಗೊತ್ತು. 25-30 ವರ್ಷಗಳ ಹಿಂದೆ ವಾಕಿಂಗ್ ಅಂತ ಹೋಗೋರು ತುಂಬ ಕಡಿಮೆ ಇದ್ದರು. ಇವತ್ತು ಬೆಂಗಳೂರು ಅಥವಾ ಇತರದ ಸಣ್ಣ ಪುಟ್ಟ ಶಹರಗಳಲ್ಲೂ ಕೂಡ ಪಾರ್ಕ್ಗಳಲ್ಲಿ ನಡೆಯೋದಕ್ಕೂ ಜಾಗ ಇಲ್ಲ, ಅಷ್ಟರ ಮಟ್ಟಿಗೆ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ಯಾಕೆ? ವಾಕಿಂಗ್ನ ಹೆಲ್ತ್ ಬೆನಿಫಿಟ್ಟು ನಮ್ಗೆ ಇವತ್ತು ಡಾಕ್ಟ್ರು ಹೇಳ್ತಾ ಇದ್ದಾರೆ, ಹಾಗೆಯೇ ನಾವು ಕೂಡ ಅದನ್ನು ಮಾಡಿ ತಿಳ್ಕೊಂಡಿದ್ದೀವಿ. ವಾಕಿಂಗ್ ತುಂಬ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಇವತ್ತು ಗೊತ್ತಾಗ್ತಾ ಇದೆ. ಆದರೆ ಬರೆಯೋದು ಯಾಕೆ ಇಂಪಾರ್ಟೆಂಟು? ನೋಡಿ, ನಾನೊಂದು ಇತ್ತೀಚೆಗೆ ಜಾಪನೀಸ್ ಸ್ಟಡಿ ಒಂದನ್ನು ನೋಡ್ತಾ ಇದ್ದೆ. ಅಲ್ಲಿ 70-80 ವರ್ಷ ವಯಸ್ಸಾದವರಲ್ಲಿ ಕೆಲವೊಂದು ಮರಿವಿಗೆ ಸಂಬಂಧಪಟ್ಟಂಥ ರೋಗಗಳು, ನಾವೇನು ಹೇಳ್ತೀವಿ ಅಲ್ಝೈಮರ್ಸು, ಸೆನೈಲ್ ಡಿಮೆನ್ಷಿಯಾ, ಮರುವಿನ ಕಾಯಿಲೆಗಳಿವೆಲ್ಲ, ಇಂಥ ಕಾಯಿಲೆಗಳು ಜಾಪನೀಸ್ ಹಿರಿಯರಲ್ಲಿ ಕಡಿಮೆ ಕಂಡು ಬರ್ತಾ ಇದ್ದಾವೆ. ಯಾಕೆ ಅಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಹಿರಿಯರಿಗೆ ಇವತ್ತಿಗೂ ಬರೆಯೋ ಅಭ್ಯಾಸ ಇದೆ. ಅವರು ಪ್ರತಿದಿನ ತಮ್ಮ ಬರವಣಿಗೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಒಂದು ಸ್ಟಡಿ ಏನಿದೆ ಅದು ಕಂಡುಕೊಳ್ತು. ಬಹುಶಃ ನಮ್ಮಲ್ಲಿ ಕೂಡ ಈ ಒಂದು ಅಭ್ಯಾಸ ಇದೆ. ನಮ್ಮಲ್ಲಿ ರಾಮನಾಮ ಬರೆಯುವಂಥದ್ದು, ಡೈರಿ ಬರೆಯುವಂಥದ್ದು, ಹಲವಾರು ರೀತಿಯಾದಂಥ ಬರವಣಿಗೆ ಚಟುವಟಿಕೆಗಳು ಇದ್ದಾವೆ. ಆದರೆ ಇತ್ತೀಚೆಗೆ ಏನಾಗಿದೆ, ನಾವು ಟೆಕ್ನಾಲಜಿ ಮುಂದೆ ಹೋದ ಹಾಗೆ ನಮ್ಮ ಬರವಣಿಗೆ ಹಿಂದೆ ಬೀಳ್ತಾ ಇದೆ. ಒಂದು ಸ್ವಲ್ಪ ಹಿರಿಯರು ಇವತ್ತಿಗೂ ಬರೆಯೋರು ಸಿಗ್ತಾರೆ ನಮಗೆ, ಆದರೆ ಯುವ ಪೀಳಿಗೆಯಲ್ಲಿ ಈ ಒಂದು ಬರೆಯೋ ಅಭ್ಯಾಸ ಏನಿದೆ ಕಡಿಮೆ ಆಗ್ತಾ ಇದೆ. ಯಾಕೆ ಈ ಬರವಣಿಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಒಂದು, ನಾವು ಯಾವಾಗ ಬರಿತೀವಿ, ಅದರಲ್ಲೂ ನಮ್ಮ ಭಾವನೆಗಳನ್ನು ಬರಿತೀವಿ, ಆಗ ನಮ್ಮ ಮನಸ್ಸಿನ ಒತ್ತಡ ಆ ಬರವಣಿಗೆ ಮುಖಾಂತರ ಹೊರಬೀಳುತ್ತೆ. ಆಟೋಮ್ಯಾಟಿಕಲಿ ನಮ್ಮ ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಭಾವನೆಗಳು ಹೇಗೆ ಅಂತ ಹೇಳಿದರೆ, ನಾವು ಯಾವಾಗ ಬರಿತೀವಿ, ಬರೆದಾದ್ಮೇಲೆ ನಾವೇ ಓದ್ತೀವಿ. ಅದನ್ನು ಓದಿದಾಗ ನಮಗೆ ಕೆಲವೊಂದು ಕ್ಲಾರಿಟಿಗಳು ಸಿಗ್ತವೆ. ಬಹುಶಃ ಇದು ಹೀಗಿರ್ಬೋದಲ್ವ, ಹಾಗಿರ್ಬೋದಲ್ವ ಅನ್ನೋ ವಿಶ್ಲೇಷಣೆ ಕೂಡ ಮಾಡೋಕ್ಕಾಗತ್ತೆ ನಮಗೆ. ಮತ್ತು ಯಾವಾಗ ನಾವು ಬರೆದಿದ್ದನ್ನೇ ನೋಡ್ತೀವಿ, ಅದನ್ನು ನೋಡೋ ರೀತಿ ಬದಲಾವಣೆ ಆಗುತ್ತೆ. ಮನಃಶಾಸ್ತ್ರದ ಇದರಿಂದ ನೋಡಿದಾಗ ನಾವು ಇದನ್ನು ಜರ್ನಲಿಂಗ್ ಅಂತ ಹೇಳ್ತೀವಿ, ಅಥವಾ ಡೈರಿ ಬರೆಯೋದು ಅಂತ ಹೇಳ್ತೀವಿ. ಮೊದಲಿಂದನೂ ಗೊತ್ತಿತ್ತು, ಇಂಥ ಒಂದು ಆಚರಣೆ ಮಾಡಿದಾಗ ನಮಗೆ ಭಾವನಾತ್ಮಕವಾಗಿ ಸಾಕಷ್ಟು ರಿಲೀಫ್ ಸಿಗತ್ತೆ ಅನ್ನೋವಂಥದ್ದು. ಎರಡನೇದು, ನಾವು ಇದನ್ನು ಪಾಸಿಟಿವ್ ಆಗಿ ಕೂಡ ಬಳಸ್ಕೊಳ್ಳೋದಕ್ಕಾಗತ್ತೆ. ನಾವೇನು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ನಮಗೇನೋ ಸಾಧನೆ ಮಾಡಬೇಕು, ಏನನ್ನಾದರೂ ಪಡ್ಕೋಬೇಕು. ಈ ವಿಚಾರವಾಗಿ ಪ್ರಸಿದ್ಧ ಸಂತರಾದಂಥ ನೀಮ್ ಕರೋಲಿ ಬಾಬಾ ಅಂಥೇಳಿ ನಾರ್ತ್ ಇಂಡಿಯಾದಲ್ಲಿದ್ದರು. ಅವರು ಯಾವತ್ತೂ ಹೇಳ್ತಿದ್ರು, ರಾಮನಾಮ ಬರೆಯೋ ಅಥವಾ ಯಾವುದಾದ್ರು ದೇವರ ನಾಮ ಬರೀರಿ, ಹಾಗೆಯೇ ನಿಮಗೆ ಏನು ಬೇಕು ಆ ಹೆಸರು ಬರಿಬೇಕಾದ್ರೆ ಕೇಳಿಕೊಳ್ಳಿ. ಯಾಕೆ ಇದನ್ನು ಹೇಳ್ತಾ ಇದ್ರು? ಅವರು ಎಷ್ಟೋ ಸರಿ ಹೇಳಿದ್ದಿದೆ, ಬರೀರೋ ಅಂತ ಹೇಳಿದರೆ ನೀವು ಬರೆಯೋದಿಲ್ಲ, ನಿಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊತೀರಾ, ನೀವು ಬರೀದೇ ಇದ್ರೆ ಹೇಗೆ ಸಿಗತ್ತೆ ನಿಮಗೆ ಅಂತ ಅವರು ತಮ್ಮ ಪ್ರವಚನಗಳಲ್ಲಿ ಹೇಳಿದ್ದನ್ನು ಕೂಡ ನಾನು ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಬಯಸ್ತೀನಿ. ನಾವಿಲ್ಲಿ ನೋಡಿದಾಗ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ಯಾವಾಗ ನಾವು ಬರೆದು ಕೆಲವೊಂದು ವಿಚಾರಗಳನ್ನು ಸ್ಪಷ್ಟ ಮಾಡ್ಕೋತೀವಿ, ಆವಾಗ ನಮಗೆ ಆ ವಿಚಾರ ಪದೇ ಪದೇ ನೋಡ್ತಾನೆ, ಇದು ಈ ರೀತಿ ಇಂಪ್ರೂವ್ ಮಾಡ್ಕೋಬಹುದು, ಇದನ್ನು ಈ ರೀತಿ ಬದಲಾಯಿಸ್ಕೋಬಹುದು ಅನ್ನೋವಂಥ ವಿಚಾರ ಕೂಡ ಗೋಚರ ಆಗುತ್ತೆ. ಆಟೋಮ್ಯಾಟಿಕಲಿ ನಮ್ಮ ಏನು ಕೇಳುವಿಕೆ ಇರುತ್ತೆ ಇದು ಸ್ಪಷ್ಟ ಆಗ್ತಾ ಹೋಗುತ್ತೆ. ನಿಮ್ಗೆ ಇಲ್ಲಿ ಉದಾಹರಣೆ ಕೊಡಬೇಕು ಅಂತ ಹೇಳಿದರೆ, ನಾವೊಂದು ಮನೆ ಕಟ್ಟೋ ಸಂದರ್ಭದಲ್ಲಿ ಬರೀ ಮನೆ ಕಟ್ಟಿ ಅಂತ ನಾವು ಇಂಜಿನಿಯರಿಗೆ ಹೇಳೋಕ್ಕಾಗೋದಿಲ್ಲ. ಅವ್ರೇನು ಮಾಡ್ತಾರೆ, 3-4 ಡ್ರಾಯಿಂಗ್ ಮಾಡಿ ನಮಗೆ ತೋರಿಸ್ತಾರೆ, ಈ ಡ್ರಾಯಿಂಗಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ. ನೀವು ಇಷ್ಟಪಟ್ಟ ಡ್ರಾಯಿಂಗಲ್ಲೂ ಮತ್ತೆ ಕೆಲವೊಂದು ಸುಧಾರಣೆಗಳನ್ನು ತರ್ತಾರೆ. ಮನೆ ಕಟ್ಟೋಕ್ಕೆ ಶುರು ಮಾಡಿದ ಮೇಲೂ ಕೂಡ ಕೆಲವೊಂದು ಸರಿ ನಿಮ್ಮನ್ನು ಕೇಳಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಬಟ್ ಈ ಎಲ್ಲ ಬದಲಾವಣೆ ಮೊದಲು ಡ್ರಾಯಿಂಗಲ್ಲಿ ಮಾಡಿ ಆಮೇಲೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದಾಗಿರುತ್ತೆ. ಅಂದರೆ ನಮಗೂ ಕೂಡ ಈ ಸ್ಪಷ್ಟತೆ ಬರೋದು ತುಂಬ ಮುಖ್ಯ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ. ಆದರೆ ನಾನು ಕಂಡಿರೋ ಪ್ರಕಾರ ನಮ್ಮಲ್ಲಿ ನಾವು ಈ ಒಂದು ಪ್ರಕ್ರಿಯೆಯನ್ನು ಹೇಳ್ಕೊಡ್ತೀವಿ, ಹೇಗೆ ಮಾಡಬೇಕು ಅಂತ. ಮಾಡಿರೋರಿಗೆ ನಿರ್ದಿಷ್ಟವಾಗಿ ಅವ್ರು ಏನು ಬೇಕು ಅಂತ ಕೇಳ್ಕೊಂಡಿರ್ತಾರೆ, ಅದನ್ನು ಪಡೆಯೋ ಸಾಮರ್ಥ್ಯ ಅಥವಾ ಅದನ್ನು ಪಡೆದಿರೋ ಸನ್ನಿವೇಶಗಳು ಬೇಕಾದಷ್ಟು ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ 2 ಬೆನಿಫಿಟ್ ಇದೆ. ಒಂದು, ನಿಮ್ಮ ಒತ್ತಡ ನಿವಾರಣೆ, ಮನಃಶಾಂತಿ. ಇದಕ್ಕೋಸ್ಕರ ಪ್ರತಿದಿನ ಬರೆಯಿರಿ. ಅಥವಾ ನಿಮಗೆ ಏನು ಸಾಧಿಸಬೇಕು, ನಿಮ್ಮ ಗುರಿ ಇರಬಹುದು,
ಜೀವನದ ಧ್ಯೇಯ ಇರಬಹುದು. ಇದನ್ನು ಕೂಡ ನೀವು ಬರೆದು ಅಭ್ಯಾಸ ಮಾಡೋದ್ರಿಂದ ನೀವು ಅದನ್ನು ಒಂದು ಮ್ಯಾನಿಫೆಸ್ಟ್ ಮಾಡೋದಕ್ಕೆ, ಅಂದರೆ ಪ್ರಾಕ್ಟಿಕಲ್ ಆಗಿ ಕೆಳಗೆ ಇಳಿಸೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದು ನಾನಿಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಖಂಡಿತ ಬರೀರಿ, ಬರವಣಿಗೆಯನ್ನು ಮರಿಬೇಡಿ. ಯಾಕೆಂತ ಹೇಳಿದರೆ ಬರೆಯೋದು ಬರೀ ಇನ್ನೊಬ್ಬರಿಗೆ ಓದೋದಕ್ಕಲ್ಲ, ನಿಮಗೋಸ್ಕರನೇ ತುಂಬ ಉಪಯುಕ್ತ ಆಗಿರುತ್ತೆ. ಧನ್ಯವಾದಗಳು.